ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಇವಾಗ ಟೈಮ್ ಬಂದು 4:30 ಆಗಿದೆ ಮಾರ್ನಿಂಗ್. ನಾನಿವತ್ತು ಬ್ಯಾಂಗ್ಳೂರಿನೊಂದು ಬ್ಯೂಟಿಫುಲ್ ಪ್ಲೇಸಿಗೆ ಹೋಗ್ತಿದ್ದೀನಿ. ಅದು ಯಾವುದು ಪ್ಲೇಸ್ ಅಂತ ಹೇಳಿ ವಿಡಿಯೋ ನೋಡಿ ನಿಮಗೂ ಗೊತ್ತಾಗುತ್ತೆ. ನಂದು ಇವಾಗ ಹೊರಟೆಲ್ಲ ಆಯಿತು. ಇವಾಗ ಪಿ ಜಿನಲ್ಲಿದ್ದೀನಿ. ಇನ್ನು ಇಲ್ಲಿಂದ ಹೊರಡ್ತೀನಿ ಆ ಪ್ಲೇಸಿಗೆ. ಬನ್ನಿ ನೋಡೋಣ ಅದು ಯಾವ ಪ್ಲೇಸ್ ಅಂತ. ನಾನು ಎಲ್ಲಿ ಹೊರಟಿದ್ದೇನೆ ಅಂತ ಹೇಳಿದರೆ, ನಂದಿ ಹಿಲ್ಸಿಗೆ ಹೋಗ್ತಾ ಇದ್ದೇನೆ. ಸನ್ರೈಸ್ ನೋಡುವ ಅಂತೇಳಿ ಬೆಳಿಗ್ಗೆ ಎತ್ಕೊಂಡು ಹೋಗ್ತಿದ್ದೇನೆ. ಸನ್ರೈಸ್ ನೋಡಿದರೆ ಇಲ್ಲೇ ಆಯಿತು. ಇವಾಗ ಇನ್ನೊಂದು 10 ನಿಮಿಷ ಉಂಟು ಮೇಲೆ ಹೋಗಲಿಕ್ಕೆ. ನೋಡಿಲಿ ಫಾಗ್ ನೋಡ್ತಿರ್ಬೋದು, ಫುಲ್ಲು ಫಾಗ್ ಇದೆ. ಇನ್ನು ಮೇಲೆ ಹೋದಾಗ ರೋಡೇ ಕಾಣಲಿಕ್ಕಿಲ್ವ ಅಂತ ಇಲ್ಲೆಲ್ಲ ನಿಂತ್ಕೊಂಡು ಫೋಟೋಶೂಟ್ ಎಲ್ಲ ಮಾಡ್ತಿದ್ದಾರೆ. ನಾನು ಮೇಲೆ ರೀಚ್ ಆದ ಆಯಿತಾ. ಯಪ್ಪ ಇಲ್ಲಿ ಎಂತ ಮಾರೆ, ಇಲ್ಲಿ ಪಾರ್ಕ್ ಮಾಡಲಿಕ್ಕೆ ಜಾಗನೇ ಇಲ್ಲ ಇಲ್ಲಿ. ಅಲ್ಲಿ ಅವರೊಬ್ಬರು ಹೇಳಿದ್ರು, ಆಮೇಲೆ ಅಲ್ಲಿ ಮೇಲೆ ಪಾರ್ಕ್ ಮಾಡಿ ಅಂತ ಹೇಳಿದ್ರು. ಇಲ್ಲಿ 2 ವೀಲರ್ಸ್ ನೋಡ್ಬೋದು, ಎಲ್ಲ ಫುಲ್ ಆಗಿದೆ ಪಾರ್ಕಿಂಗ್. 4 ವೀಲರ್ಸು ಫುಲ್ಲು, ಪಾರ್ಕಿಂಗ್ ಜಾಗನೇ ಇಲ್ಲ. ನಾನು ಟಿಕೆಟ್ ತಗೊಂಡೆ ಮಾರೆ ಅಲ್ಲಿ ಹೇಗಾದರೂ ರಶಲ್ಲಿ. ಒಬ್ಬರಿಗೆ 20 ರೂಪಾಯಿ ಟಿಕೆಟ್. ಈಗ ಟಿಕೆಟ್ ತಗೊಂಡು ಇಲ್ಲಿಂದ ಸ್ವಲ್ಪ ದೂರ ವಾಕ್ ಮಾಡಬೇಕು. ಈಗ ಹೋಗ್ತಿದ್ದೀನಿ ಅಲ್ಲಿಗೆ. ಈಗ ಟೈಮ್ 6 ಗಂಟೆ ಅಭ್ಯಾಸ ಇದೆ. ನಾನು ಇಲ್ಲಿಂದ ತೋರಿಸ್ತೇನೆ ನಿಮಗೆ ಪಾರ್ಕಿಂಗ್ ವ್ಯವಸ್ಥೆ. ಟೈಮ್ 6 ಗಂಟೆ ನೋಡಿ. ಇಲ್ಲಿಂದ ಪಾರ್ಕಿಂಗ್ ನೋಡ್ಬೋದು. ನೋಡಿ, 2 ವೀಲರ್ಸು ಫುಲ್ಲಾಗಿ ಹೋಗಿದೆ, ಪಾರ್ಕಿಂಗ್ ಜಾಗನೇ ಇಲ್ಲ. ಅಲ್ಲಿ ಕೆಲವು ಕಡೆ ರೋಡಲ್ಲಿ ನಿಲ್ಲಿಸಿದ್ದಾರೆ ಕೆಲವು ಕಾರನ್ನೆಲ್ಲ. ಅಂದರೆ ಮೇಲೆ ಬರಲಿಕ್ಕೆ ಬಿಡ್ತಿಲ್ಲ ಅವರಿಗೆ, ಯಾಕಂದರೆ ಇಲ್ಲಿ ಜಾಗ ಇಲ್ಲಲ್ಲ ಮೇಲೆ ಪಾರ್ಕ್ ಮಾಡಲಿಕ್ಕೆ. ಹಾಗೆಲ್ಲ ಅವರನ್ನೆಲ್ಲ ಅಲ್ಲಿ ರೋಡಲ್ಲಿ ಅರ್ಧದಲ್ಲೇ ನಿಲ್ಲಿಸಿದ್ದಾರೆ. ಫುಲ್ಲು ಫಾಗ್, ಏನು ಕಾಣಿಸ್ತಿಲ್ಲ ನೋಡಿ. ಇನ್ನೂ ಹೋಗ್ಲಿಕ್ಕಿದೆ ಮೇಲೆ. ಇಲ್ಲೇನೋ ಬೋರ್ಡ್ ಹಾಕಿದ್ದಾರೆ, ಅಂದರೆ ಯಾವುದೆಲ್ಲ ಪ್ಲೇಸ್ ನೋಡ್ಬೋದು ಅಂತ. ಇಲ್ಲಿ ನೋಡು, ಅದನ್ನೆಲ್ಲ ಕವರ್ ಮಾಡಲಿಕ್ಕೆ ಆಗ್ತದೆ. ಜನ ನೋಡಿ ಮಾರೆ, ಬೆಳಿಗ್ಗೆ ಎಷ್ಟು ಜನ ಇದ್ದಾರೆ ಅಂತ. ಅದು ಇವತ್ತು ವೀಕೆಂಡ್ ಅಲ್ಲ, ಶನಿವಾರ ಇವತ್ತು, ಹಾಗೆ ಫುಲ್ ರಶ್ ಇದೆ. ನಾನಿವಾಗ ಸನ್ರೈಸ್ ಪಾಯಿಂಟ್ ಹತ್ರ ಹೋಗ್ತಿದ್ದೀನಿ. ಸನ್ರೈಸ್ ಆಯಿತು ಈಗ ಆಲ್ರೆಡಿ. ನಾನಲ್ಲಿ ರೋಡಲ್ಲಿ ಬರಬೇಕಾದ್ರೇ ಆಯಿತು. ಇನ್ನೊಂದು ಸ್ವಲ್ಪ ಬೇಗ ಹೊರಡಬೇಕಿತ್ತು ಅಂತ ಅನ್ಕೊಂಡು, ಆದರೂ ಹೋಗ್ತಿದ್ದೀನಿ ಅಲ್ಲಿ ಸನ್ರೈಸ್ ಪಾಯಿಂಟಿಗೆ. ನೋಡುವ ಏನಾದರೂ ನೋಡ್ಲಿಕ್ಕೆ ಸಿಗ್ತದೆ ಅಂತೇಳಿ. ಅಲ್ಲಿ ಅಂದರೆ ಬೆಟ್ಟದ ಮೇಲಿಂದ ನೋಡಬೇಕಾದ್ರೆ ಕ್ಲೌಡ್ಸ್ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡೋದು. ಅದನ್ನು ನೋಡುವ ಅಂತ ಹೋಗ್ತಿದ್ದೀನಿ ಇವಾಗ. ಇಲ್ಲಿ ಫುಲ್ಲು ಫಾಗ್ ಕವರ್ ಆಗಿದೆ, ಏನು ಕಾಣಿಸ್ತಿಲ್ಲ ಆ ಕಡೆ. ಆಮೇಲೆ ಈಚೆ ಸೈಡ್ ನೋಡಿದರೆ ಇಲ್ಲೇನೋ ಒಂದು ಪಾರ್ಕ್ ಥರ ಏನೋ ಇದೆ, ಅದು ನೋಡಿ ಅಂತ ಫಾಗ್ ಕವರ್ ಆಗಿ ಚೆನ್ನಾಗಿ ಕಾಣಿಸ್ತಿದೆ ಅದು. ಬಚ್ಚಿತ್ತು ಯಪ್ಪ, ಇನ್ನೂ ಸಹ ಮೇಲೆ ಹೋಗ್ಲಿಕ್ಕೆ ಉಂಟು ಅಂತ. ಇಲ್ಲಿ ದೇವಸ್ಥಾನ ಎಲ್ಲ ಇದೆ. ಇಲ್ಲೊಂದು ನೋಡಿ, ಇಲ್ಲೊಂದು ದೇವಸ್ಥಾನ ಕಾಣಿಸ್ತದೆ. ಆಮೇಲೆ ಅಲ್ಲೊಂದು ಮೇಲೊಂದು ಕಾಣ್ತಾ ಉಂಟು, ಅದು ಕೂಡ ದೇವಸ್ಥಾನ ಅನಿಸ್ತದೆ. ಅಲ್ಲಿ ಕಾಣ್ತಿದೆಯಲ್ಲ, ಅದೇ ಸನ್ರೈಸ್ ಪಾಯಿಂಟ್ ನೋಡಿ. ಸೂರ್ಯ ಅಷ್ಟು ಮೇಲೆ ಬಂದಾಯಿತು. ಆದರೂ ಎಲ್ಲ ಏನೋ ನಿಂತು ನೋಡ್ತಿದ್ದಾರೆ. ನೋಡು ಎಂತ ನೋಡ್ತಿದ್ದಾರೆ ಅಂತ ನೋಡುವ. ಬಟ್ ಏನು ಕಾಣಿಸ್ತಿಲ್ಲ, ಇಲ್ಲಿ ಫುಲ್ ಫಾಗ್ ಇದೆ. ಏನು ನೋಡಲಿಕ್ಕೆ ಸಿಗಲ್ಲ ಅನಿಸುತ್ತೆ. ಸೂರ್ಯನೂ ಕರೆಕ್ಟ್ ಕಾಣ್ತಿಲ್ಲ ಫಾಗಿಂದಾಗಿ. ಕೆಳಗೇನೂ ನಿಂತು ನೋಡ್ಬೋದು. ನೋಡು ಇಲ್ಲಿ ಏನು ನೋಡ್ತಿದ್ದಾರೆ ನೋಡು ಎಲ್ಲರೂ. ಫುಲ್ ಚಳಿ ಇದೆ ಮಾತ್ರ. ನಾನೊಂದು ರೀಲ್ಸಲ್ಲಿ ನೋಡಿದ್ದೆ, ಇಲ್ಲಿ ಇದು ಕ್ಲೌಡ್ಸ್ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ ಅಂತ. ಅಂದರೆ ಕ್ಲೌಡ್ಸ್ ಕೆಳಗಿಂದ ಹೋಗ್ತಿರುತ್ತೆ, ನಾವಿಲ್ಲಿ ಮೇಲಿಂದ ನಿಂತು ನೋಡ್ಬೋದು ಅಂತ. ತುಂಬ ರೀಲ್ಸ್ ಇತ್ತು ಆ ಥರದ್ದು. ಬಟ್ ಇವತ್ತು ಏನೂ ಕಾಣಿಸ್ತಿಲ್ಲ ಫಾಗಿಂದಾಗಿ. ಇಲ್ಲಿ ನೋಡಲಿಕ್ಕೆ ಜಾಗನೇ ಇಲ್ಲ, ಎಲ್ಲ ನಿಂತಿದ್ದಾರೆ ಇಲ್ಲಿ. ಏನು ನೋಡ್ತಿದ್ದಾರೆ ನೋಡಬೇಕು ಇವಾಗ.
ನಾನು ಅಲ್ಲಿ ಮೇಲೆ ನಿಂತು ನೋಡಿದೆ, ನನಗೆ ಎಂಥ ಸಹ ಕಾಣಲಿಲ್ಲ. ಇಲ್ಲಿ ಕೆಳಗೆ ಕೆಲವರು ಹೇಳಿದರು ಕೆಳಗಿಂದ ಕಾಣ್ತಿದೆ ಅಂತ. ನೋಡಲ್ಲಿ ಕೆಳಗೆ ಹೋಗಿ ನೋಡು ಎಂತಾದರೂ ಕಾಣ್ತದೆ ಅಂತ. ಎಲ್ಲರೂ ಕೆಳಗೆ ಹೋಗ್ತಿದ್ದಾರೆ. ಆಮೇಲೆ ಇಲ್ಲೊಂದು ಬಿಲ್ಡಿಂಗ್ ಥರ ಇದೆ, ಇಲ್ಲಿಯೂ ನಿಂತು ನೋಡ್ತಿದ್ದಾರೆ ಜನಗಳು. ಮೇ ಬಿ ಇಲ್ಲೇನೋ ಟಿಕೆಟ್ಸ್ ಇದೆ ಅನಿಸುತ್ತೆ ಅಲ್ಲಿ ಹೋಗಲಿಕ್ಕೆ ಮೇಲೆ. ಇಲ್ಲ, ಏನು ಕಾಣಿಸ್ತಾನೆ ಇಲ್ಲ ಇಲ್ಲಿ ಕೆಳಗೆ. ಸ್ವಲ್ಪ ಕ್ಲಿಯರ್ ಆಗ್ತಿದೆ ಇವಾಗ. ನೋಡು ಕೆಳಗೆ ಹೋಗಿ ನೋಡು ಎಂತಾದರೂ ಕಾಣ್ತದ ಅಂತ. ಅಲ್ಲಿಂದ ಸ್ವಲ್ಪ ಕ್ಲಿಯರ್ ಆಗಿದೆ. ಹೋಗ್ತಾ ಉಂಟು. ಎಲ್ಲಿ ನಿಲ್ಲುವುದು ಜಾಗನೇ ಇಲ್ಲ, ಎಲ್ಲ ಕಡೆ ಜನ ತುಂಬಿದ್ದಾರೆ. ನೋಡು ಎಲ್ಲಾದರೂ ಜಾಗ ಸಿಗ್ತದ ಅಂತದ್ದು ನೋಡಲಿಕ್ಕೆ. ಇವಾಗ ನೋಡಿ, ಇವಾಗ ಸೂಪರ್ ವ್ಯೂ ಕಾಣ್ತಾ ಉಂಟು ಇಲ್ಲಿಂದ. ನೋಡಿ ಅದು ಮೋಡ ಹೋಗ್ತಾ ಉಂಟಲ್ಲಿ ಕೆಳಗೆ. ಸಖತ್ ವ್ಯೂ ಆಯ್ತು ಇಲ್ಲಿಂದ ಮೇಲಿಂದ. ಇದಂತೂ ಸೂಪರ್ ಇದೆ. ಅಲ್ಲಿ ಕೆಳಗೆ ನೋಡಿ ಅದು ಯಾವುದೋ ಪ್ಲೇಸ್ ಕಾಣಿಸ್ತಿದೆ ಅಲ್ಲಿ. ನೋಡಿ ಅದು ಮೋಡ ನೋಡಿ ಅಂತದ್ದು. ಇನ್ನೂ ಸಮ್ಮರಲ್ಲಿ ಬಂದರೆ ಇನ್ನೂ ಚೆನ್ನಾಗಿ ಕಾಣಿಸ್ತಂತೆ. ಆಯ್ತು, ಇನ್ನು ಹೊರಡುದು. ಫುಲ್ ಮೇಲೆಲ್ಲ ಹೋಗಿ ಬಂದದ್ದು. ಎಂತ ಕಾಣ್ತಾನೆ ಇಲ್ಲ ಇವಾಗ ಇಲ್ಲಿ. ನೋಡಿ ಇಲ್ಲೆಲ್ಲ ವ್ಯೂ ಪಾಯಿಂಟ್ಸ್ ಎಲ್ಲ ಇದೆ. ಈ ಸೈಡೇನೋ ಪಾರ್ಕ್ ಥರ ಎಲ್ಲ ಇದೆ. ನಾ ಫುಲ್ ನೋಡ್ಲಿಕ್ಕೆ ಹೋಗಲಿಲ್ಲ, ಜಸ್ಟ್ ಅಲ್ಲಿ ಸನ್ರೈಸ್ ಪಾಯಿಂಟ್ ನೋಡಿ ಬಂದದ್ದು. ನಾನಿವಾಗ ರಿಟರ್ನ್ ಹೋಗ್ತಾ ಇದ್ದೀನಿ. ಪ್ಲೇಸ್ ತುಂಬ ಚೆನ್ನಾಗಿದೆ. ಬೆಳಿಗ್ಗೆ ಬಂದರೆ ಅಂತೂ ತುಂಬ ಒಳ್ಳೆಯದು. ನೀವೇನಾದರೂ ಬ್ಯಾಂಗ್ಳೂರು ವಿಸಿಟ್ ಮಾಡ್ತೀರಿ ಅಂತಿದ್ದರೆ ಇಲ್ಲೊಂದು ಸರ್ತಿ ಖಂಡಿತ ವಿಸಿಟ್ ಮಾಡಿ. ಆಮೇಲೆ 11 ಗಂಟೆ ನಂತರ ಎಲ್ಲ ಜಾಸ್ತಿ ಬಿಸಿಲು ಬರ್ತದೆ ಅಂತ ಅನಿಸ್ತದೆ. ಸೊ ಅದಕ್ಕಿಂತ ಬೆಳಿಗ್ಗೆನೇ ಪ್ಲ್ಯಾನ್ ಮಾಡಿ ಅಲ್ಲಿ ಮಾಡಿ. ಇದಿಷ್ಟು ಇವತ್ತಿನ ವಿಡಿಯೋ. ಇನ್ನೊಂದು ವಿಡಿಯೋದಲ್ಲಿ ಸಿಗುವ. ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್.